ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೌನಿಕಾ ಶಾಬ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಸಹ ಚೆನ್ನಾಗಿದ್ದೀರಿ ಅಂತ ಅನ್ಕೋತಿದ್ದೀನಿ. ಎಲ್ಲರ ಮನೆಯಲ್ಲೂ ಆಲ್ರೆಡಿ ವರಲಕ್ಷ್ಮಿ ಹಬ್ಬ ಆಗೋಗಿರುತ್ತೆ. ಇನ್ನು ಕೆಲವರಾದರೆ ಈ ವಾರ ನೆಕ್ಸ್ಟ್ ವಾರ ಆದರೆ ಮಾಡ್ತಾರೆ. ನಾನಾದರೆ ಶ್ರಾವಣ ಎರಡನೇ ಶುಕ್ರವಾರ ಆದರೆ ವರಲಕ್ಷ್ಮಿ ಹಬ್ಬ ಮಾಡಿಕೊಂಡೆ. ಸೊ ವರಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆಲ್ಲರಿಗೂ ತುಂಬ ಖುಷಿ ಮತ್ತು ಸಂಭ್ರಮದ ಹಬ್ಬ. ಎಲ್ಲ ಹೆಣ್ಮಕ್ಳು ಖುಷಿಯಾಗಿ ಸಂತೋಷವಾಗಿ ಆಚರಣೆ ಮಾಡೋ ಹಬ್ಬ ಅಂತಂದರೆ ವರಲಕ್ಷ್ಮಿ ಹಬ್ಬ ಅಂತ ಹೇಳ್ಬೋದು. ಸೊ ಒಂದು ತಿಂಗಳಿಂದನೇ ತಯಾರಿ ಆದರೆ ನಡೀತಾ ಇರುತ್ತೆ ವರಲಕ್ಷ್ಮಿ ಹಬ್ಬಕ್ಕೆ. ಮನೆ ಕ್ಲೀನಿಂಗ್ ಮಾಡೋದು, ದೇವ್ರಿಗೆ ಸ್ಯಾರಿ ಪರ್ಚೇಸಿಂಗ್ ಮಾಡೋದಾಗಿರ್ಬೋದು, ದೇವ್ರನ್ನ ಹೆಂಗೆ ಕುಳಿಸ್ಬೇಕು ಏನು ಅಂತ ಪ್ಲ್ಯಾನ್ಸ್ ಆಗಿರ್ಬೋದು, ಇದೆಲ್ಲ ಒಂದು ತಿಂಗಳಿಂದನೇ ನಡೀತಾ ಇರುತ್ತೆ. ಈ ಹಬ್ಬ ಅಂದರೆ ಒಂಥರ ಹೆಣ್ಮಕ್ಳಿಗೆ ಖುಷಿ ಅಂತ ಹೇಳ್ಬೋದು. ಎಷ್ಟೇ ಸುಸ್ತಾಗಿದ್ದರೂ ಎನರ್ಜಿ ತಗೊಂಡು ಇಷ್ಟ ಬಿದ್ದು ಮಾಡೋ ಅಂತಹ ಹಬ್ಬ ಅಂದರೆ ವರಲಕ್ಷ್ಮಿ ಹಬ್ಬ. ಸೊ ನಾವು ಆದರೆ ವರಲಕ್ಷ್ಮಿ ಹಬ್ಬನ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಕ್ರವಾರದಂದು ಆಚರಣೆ ಮಾಡ್ತೀವಿ. ಆ ದಿನ ಲಕ್ಷ್ಮೀ ದೇವಿಯನ್ನು ವರಮಹಾಲಕ್ಷ್ಮಿ ರೂಪದಲ್ಲಿ ಪೂಜಿಸಿ ನಮ್ಮ ಕುಟುಂಬಕ್ಕೆ ಆರೋಗ್ಯ, ಐಶ್ವರ್ಯ, ಸಂತೋಷ ಮತ್ತು ಸಮೃದ್ಧಿ ಸಿಗಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಈ ಹಬ್ಬ ಆದರೆ ಮಾಡ್ತೀವಿ. ಇದಾದರೆ ವ್ರತ ಅಂತ ಹೇಳ್ಬೋದು. ಈಗ ಆದರೆ ಹಬ್ಬ ಅಂತ ಅದು ಕನ್ವರ್ಟ್ ಆಗಿಬಿಟ್ಟಿದೆ. ಇವ್ರ ಸಾಮಾನೆಲ್ಲ ತೊಳೆದು ಹೊರಿಸಿಟ್ಕೊಂಡೆ. ಹಾಗೆ ಮನೇಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ದೇವ್ರಿಗಾದರೆ ಈಗ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಬೆಳಗ್ಗೆ 4:15 ಅಷ್ಟರೊಳಗೆ ಪೂಜೆ ಮಾಡಿಬಿಡ್ಬೇಕು ಅಂತ ಫಸ್ಟ್ ಆದರೆ ದೇವ್ರ ಮನೆಯನ್ನೆಲ್ಲ ರೆಡಿ ಮಾಡಿಬಿಟ್ಟೆ. ಯಾಕಂದರೆ ಅದ್ರ ಕೆಳಗಡೆನೇ ನಾನು ಲಕ್ಷ್ಮಿನ ಕುಳಿಸೋದ್ರಿಂದ ಮತ್ತು ನಾನು ಅಲ್ಲಿ ಏನೂ ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಹೂವು ಎಲ್ಲ ಜೋಡಿಸ್ಬಿಟ್ಟು ದೀಪಗಳಿಗೂ ಸಹ ಎಣ್ಣೆ ಎಲ್ಲ ಹಾಕಿ ಇಟ್ಬಿಟ್ಟಿದ್ದೀನಿ. ಹೀಗಾದರೆ ಲಕ್ಷ್ಮಿನ ಕೂಡ್ಸೋಕ್ಕೆ ಟೇಬಲ್ ಹಾಕಿ ಅದಕ್ಕೆ ಡೆಕೋರೇಷನ್ ಆದರೆ ಸ್ವಲ್ಪ ಮಾಡಿ ಈಗ ಸ್ಯಾರಿ ಉಡ್ಸೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ಯಾರಿಗಾದರೆ ಪಿನ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಯಾರಿಗೆ ಪಿನ್ ಮಾಡ್ಕೋತಾ ಇದ್ದೀನಿ. ನಾನು ಈ ಸರಿ ಆರೆಂಜ್ ಮತ್ತು ಮೆರೂನ್ ಕಾಂಬಿನೇಷನಲ್ಲಿ ಸೀರೆ ಆದರೆ ತಗೊಂಡಿರೋದು. ಈ ಕಾಂಬಿನೇಷನ್ ಸೀರೆ ಆದರೆ ನನಗೆ ಇರಲಿಲ್ಲ. ಸೊ ನಾನು ಈ ಸರಿ ಲಕ್ಷ್ಮಿಗೆ ಈ ಕಲರ್ ಸ್ಯಾರಿ ಉಡ್ಸೋಣ ಅಂತ ಹೇಳಿಬಿಟ್ಟು ತಗೊಂಡಿರೋದು. ನಾನು ಲಕ್ಷ್ಮೀ ಹಬ್ಬನ ನನ್ನ ಮದುವೆ ಆದಮೇಲೆ ಇದು 6ನೇ ಸರಿ ಮಾಡ್ತಾ ಇರೋದು. ನನ್ನ ಮದುವೆ ಆದಮೇಲೆ ಈ ಮನೆಯಲ್ಲಿ ಇದು ಎರಡನೇ ಸರಿ ನಾನು ಲಕ್ಷ್ಮೀ ಹಬ್ಬ ಮಾಡ್ತಾ ಇರೋದು. ಸೊ ಸ್ಯಾರಿ ಉಡ್ಸೋಕ್ಕೆ ಎಲ್ಲ ಸ್ಯಾರಿನ ಪಿನ್ ಮಾಡಿ ಇಟ್ಕೋತಾ ಇದ್ದೀನಿ. ದೇವ್ರ ಹತ್ರ ಕಾಯಿನ್ಸ್ ಇಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಹಸ್ಬೆಂಡು ಹುಂಡಿ ಆದರೆ ಹೊಡೆದ್ರು. ಸೊ ಅವರು ಓಲ್ಡ್ ಕಾಯಿನ್ಸ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರು. ನನ್ನ ಮದುವೆ ಆಗಿಂದನೂ ಇಟ್ಕೊಂಡಿದ್ದಾರೆ ಓಲ್ಡ್ ಕಾಯಿನ್ಸ್ ಅವರು. ಸೊ ಇದನ್ನೆಲ್ಲ ದೇವ್ರ ಹತ್ರ ಇಡೋಣ ಅಂತ ಹೇಳಿಬಿಟ್ಟು ಹುಂಡಿ ಆದರೆ ಹೊಡೆದ್ರು. ನೋಡಿ ಎಷ್ಟು ಕಾಯಿನ್ಸ್ ಇದ್ದಾವೆ ಅಂದ್ಬಿಟ್ಟು. ಇದರಲ್ಲಿ ಈಗಿನ ಕಾಯಿನ್ಸ್ ಎಲ್ಲ ತುಂಬ ಓಲ್ಡ್ ಕಾಯಿನ್ಸ್ ಎಲ್ಲ ಇದ್ದಾವೆ. ಅವರು ತುಂಬ ವರ್ಷದಿಂದನೇ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಆ ಕಾಯಿನ್ಸ್ ಎಲ್ಲ. ಸೊ ಇದನ್ನಾದರೆ ನಾವು ಇವಾಗ ದೇವ್ರ ಹತ್ರ ಆದರೆ ಇಡ್ತೀವಿ, ಪ್ರತಿ ವರ್ಷವೂ ಆದರೆ ಇಡ್ತೀವಿ ನಾವು. ಹಾಗೆ ಬಿನ್ಗೆಗಾದರೆ ಸ್ಯಾರಿ ಉಡ್ಸೋಣ ಅಂತ ಹೇಳಿಬಿಟ್ಟು ಫಸ್ಟ್ ಆದರೆ ಬಾಳೆ ಎಲೆ ಹಾಕಿ ಅದರಲ್ಲಿ ಅಕ್ಕಿ ಹಾಕಿ ಕಮಲದ ಹೂವು ಬರೆದು ಮತ್ತು ಬಿನ್ಗೆ ತುಂಬ ನೀರು ತುಂಬಿಕೊಂಡು ಅಲ್ಲಿಟ್ಟು ಈಗ ಸ್ಯಾರಿ ಆದರೆ ನಾನು ಉಡಿಸ್ತಿರೋದು. ಹಾಗೆ ತೆಂಗಿನಕಾಯಿಗೂ ಸಹ ಮುಖವಾಡನಾದರೆ ಎಲ್ಲ ರೆಡಿ ಮಾಡಿ ಇಟ್ಕೊಬಿಡ್ತೀನಿ. ಕಲಶ ಆದರೆ ಇನ್ನೂ ಕುಳಿಸಿಲ್ಲ. ನಾನು ಕಲಶದೊಳಗಡೆ ಏನೇನು ಸಾಮಾನು ಹಾಕಬೇಕು ಮತ್ತು ಹಾಕ್ಬಿಟ್ಟು ವೀಳ್ಯದೆಲೆ ಅದೆಲ್ಲ ಸ್ನಾನ ಮಾಡಿ ಪೂಜೆ ಮಾಡ್ತೀನಲ್ಲ, ಹಾಗಾದರೆ ಹಾಕ್ಬಿಟ್ಟು ಸೆರಗಾದರೆ ಆವಾಗ ಫಿಕ್ಸ್ ಮಾಡ್ತೀನಿ. ಸೊ ಈಗಾದರೆ ಜಸ್ಟ್ ಆ ಥರ ಉಡಿಸಿ ಇಟ್ಟಿದ್ದೀನಿ ಅಷ್ಟೇ. ಆಮೇಲೆ ದೇವ್ರ ಮುಂದೆ ಕಲಶ ಇಡಬೇಕಲ್ಲ, ಸೊ ಅದನ್ನೆಲ್ಲ ನಾನು ರೆಡಿ ಮಾಡ್ತಾಯಿದ್ದೀನಿ.
ಆದರೆ 11 ಮಲ್ಕೋಬಿಟ್ಟ, ಮತ್ತು ಸೆಂಟ್ರಲ್ ಎಲ್ಲೂ ಎದ್ದೇಳಿಲ್ಲ, ಏನೂ ಡಿಸ್ಟರ್ಬ್ ಆಗಿಲ್ಲ. ಸೊ ನನ್ನ ಕೆಲಸ ಆದರೆ ನಾನು ಆರಾಮಾಗಿ ಮಾಡ್ಕೋತಾ ಇದ್ದೀನಿ. ನನಗೆ ನಮ್ಮ ಹಸ್ಬೆಂಡು ಮತ್ತು ನನ್ನ ತಮ್ಮ ಇಬ್ಬರೂ ಸಹ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ. ಅದರಿಂದ ಸ್ವಲ್ಪ ಬೇಗ ಆದರೆ ಕೆಲಸ ಆಗ್ತಿದೆ. ಈಗ ಟೈಮ್ ಹೆಂಗಿದ್ರು 3 ಆಗಿಬಿಟ್ಟಿದೆ. ಎಲ್ಲ ದೀಪಗಳೆಲ್ಲ ರೆಡಿ ಮಾಡಿಬಿಟ್ಟು ಎಣ್ಣೆ ಎಲ್ಲ ಹಾಕಿಬಿಟ್ಟು, ಹಾಗೆ ಪ್ಲೇಟ್ಸ್ ಎಲ್ಲ ದೇವ್ರ ಮುಂದೆ ಎಲ್ಲ ಜೋಡಿಸ್ಬಿಟ್ಟು, ರಂಗೋಲಿ ಎಲ್ಲ ಹಾಕ್ಬಿಟ್ಟು ಹಂಗೆ ಸ್ನಾನ ಮಾಡ್ಕೊಬಂದು ದೇವ್ರಿಗೆ ಪೂಜೆ ಮಾಡಿಬಿಡ್ಬೋದು ಅಂತ ಹೇಳಿಬಿಟ್ಟು ನಾನಾದರೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಆದರೆ 4:30 ಆಗಿಬಿಡ್ತು. ಸೊ ದೇವ್ರಿಗೆ ಸ್ನಾನ ಮಾಡ್ಕೊಬಂದು ಕಲಶನೆಲ್ಲ ಕುಳಿಸಿ ದೀಪ ಎಲ್ಲ ಹಚ್ಚಿ ಶಿವರೆಲ್ಲ ಮಹಾಲಕ್ಷ್ಮಿ ಕತೆ ಓದಿ ಸಹಸ್ರನಾಮಗಳನ್ನ ಓದಿ ಪೂಜೆ ಆದರೆ ನಾನು ಮಾಡಿಕೊಂಡೆ. ಈಗ ಆರತಿ ಮಾಡ್ಕೋತಾ ಇದ್ದೀನಿ. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಅದು ಬ್ರಹ್ಮ ಮುಹೂರ್ತದಲ್ಲೇ ಪೂಜೆ ಆದರೆ ಆಯಿತು. ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಸೇರಿ ಪೂಜೆ ಆದರೆ ಮಾಡ್ಕೊಂಡ್ವಿ. ವಿಷ್ಣುನಾದರೆ ಹೆಬ್ಸಕ್ಕೆ ಹೋಗಿಲ್ಲ. ಪೂಜೆ ಮಾಡುವಾಗ ನಿದ್ದೆ ಮಾಡ್ತಿದ್ದ, ಇನ್ನೂ ಚಿಕ್ಕವನಲ್ವಾ, ಸೊ ಅದಕ್ಕೆ ಬೇಡ ಎಬ್ಸೋದು ಅಂತ ಹೇಳಿಬಿಟ್ಟು ನಾವಿಬ್ಬರೇ ಪೂಜೆ ಮಾಡ್ಕೊಂಡಿದ್ದು. ಆರಾಮಾಗಿ ಎದ್ದ ಮೇಲೆ ಬೇಕಾದರೆ ಪೂಜೆ ಮಾಡಿಸೋಣ ಅಂತ ಹೇಳಿಬಿಟ್ಟು ನಾವು ಸುಮ್ಮನೆ ಆಗೋದ್ವಿ. ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಪೂಜೆ ಮಾಡಿದ್ದಾದಮೇಲೆ ಮನಸ್ಸಿಗೊಂಥರ ನೆಮ್ಮದಿ ಅಂತ ಅನ್ನಿಸ್ತು. ತುಂಬ ಖುಷಿ ಆಯಿತು ಪೂಜೆ ಮಾಡಿದ್ದಾದಮೇಲೆ. ಸೊ ನಮ್ಮದು ಮಹಾಲಕ್ಷ್ಮಿ ಪೂಜೆ ಆದರೆ ಬೆಳಗ್ಗೆನೇ ಹೀಗಾದರೆ ನಡೀತು. ನಾನಾದರೆ ಫಸ್ಟ್ ಟೈಮ್ ಒಬ್ಬಟ್ಟು ಮಾಡಿದ್ದು. ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನನ್ನ ಕೈಯಿಂದ ಮಾಡಿದ್ದೆ ಒಬ್ಬಟ್ಟು ದೇವ್ರ ಹತ್ರ ಇಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡು ನಾನು ಮಾಡಿದ್ದು. ಸೊ ನಮ್ಮಮ್ಮ ಹೇಳ್ಕೊಟ್ರು ಹೇಗೆ ಮಾಡಬೇಕು ಏನು ಅಂತ ಹೇಳಿಬಿಟ್ಟು. ಫಸ್ಟ್ ಟೈಮ್ ಆದರೂ ತುಂಬ ಚೆನ್ನಾಗಿ ಬಂತು. ನಾನು 100% ಚೆನ್ನಾಗಿ ಬಂತು ಅಂತ ಹೇಳಲ್ಲ, 80% ಆದರೆ ಚೆನ್ನಾಗಿ ಬಂತು. ಸೊ ಮಾಡ್ತಾಯಿದ್ರೆ ಏನಾದರೂ ಬರುತ್ತೆ, ಮಾಡಿಲ್ಲ ಅಂತಂದರೆ ಏನೂ ಬರಲ್ಲ ಅಂತ ಅರ್ಥ ಆಯಿತು. ಸೊ ಈ ಸಾರಿ ಹಿಂಗೆ ಬಂದಿದೆ. ಇನ್ನೊಂದು 2 ಸಾರಿ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಆದರೆ ನಾನು ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ಅನ್ನಿಸ್ತು. ಸೊ ನನ್ನ ಕೈಯಿಂದ ಮಾಡಿದ ಒಬ್ಬಟ್ಟೆ ದೇವ್ರ ಹತ್ರ ನೈವೇದ್ಯಕ್ಕೆ ಇಟ್ಟಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯಿತು. ಸೊ ಈಗಾದರೆ ನಾನು ಒಬ್ಬಟ್ಟೆಲ್ಲ ಮಾಡಿದ್ದ ಆದಮೇಲೆ ವಡೆ ಆದರೆ ಮಾಡ್ಕೋತಿದ್ದೀನಿ. ವಡೆ ಮತ್ತು ಒಬ್ಬಟ್ಟು ರಸ, ಹಪ್ಪಳ, ಒಬ್ಬಟ್ಟು, ಅನ್ನ ಇಷ್ಟೇ ಐಟಮ್ಸ್ ಆದರೆ ನಾನು ಮಾಡಿದ್ದು. ಜಾಸ್ತಿ ಏನು ಮಾಡಿರಲಿಲ್ಲ. ಅಡುಗೆ ಎಲ್ಲ ಮಾಡಿ ತಿಂದಿದ್ದಾದಮೇಲೆ ಈವ್ನಿಂಗ್ ಅರಿಶಿನ ಕುಂಕುಮ ಕೊಡೋಕ್ಕೆ ಎಲ್ಲರನ್ನೂ ಕರಿಬೇಕಲ್ಲ, ಅದಕ್ಕೆ ನಾನು ಈ ಸ್ಯಾರಿ ಆದರೆ ಉಟ್ಕೊಂಡು ಈ ಥರ ರೆಡಿ ಆದೆ. ನಾನು ವೇರ್ ಮಾಡಿರೋ ಜ್ಯುವೆಲರಿ ಮತ್ತು ಬ್ಯಾಂಗಲ್ಲು ಇದೆಲ್ಲ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿರೋದು. ನನಗಂತೂ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಂಗಲ್ ಅಂತ ಹೇಳಿಬಿಟ್ಟು, ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಸ್ಯಾರಿ ಆದರೆ ನಾನು KR ಪುರಮಲ್ಲೇ ಪರ್ಚೇಸ್ ಮಾಡಿದ್ದು. ಈ ಕಲರ್ ಸಹ ನನಗಿರಲಿಲ್ಲ. ಸೊ ಹಬ್ಬಕ್ಕಂತಲೇ ಈ ಸ್ಯಾರಿ ನಾನು ಪರ್ಚೇಸ್ ಮಾಡಿಕೊಂಡು ಹೊಲಿಸ್ಕೊಂಡಿರೋದು.
ಕುಂಕುಮಕ್ಕೆ ಕರೆದಾಗ ತಾಂಬೂಲ ಆದರೆ ಕೊಡ್ತೀವಲ್ಲ, ಈ ಸರಿ ನಾನು ಬ್ಲೌಸ್ ಪೀಸ್ ಕೊಡೋಣ ಅಂತ ಹೇಳಿಬಿಟ್ಟು ಬ್ಲೌಸ್ ಪೀಸಸ್ ಆದರೆ ತರಿಸಿದ್ದೆ. ಹಾಗೆ ಕವರ್ಸ್ ಆದರೆ ತಗೊಬಂದಿದ್ದೆ, ಕವರ್ಸಲ್ಲಿ ಇಟ್ಕೊಡೋಣ ಅಂತ ಹೇಳಿಬಿಟ್ಟು ಬ್ಲೌಸ್ ಪೀಸು ಮತ್ತು ಒಂದು ಹಣ್ಣು, ಬಳೆ, ಹೂವು, ಎಲೆ, ಅಡಿಕೆ, ಅರಿಶಿನ, ಕುಂಕುಮ ಎಲ್ಲ ಕವರಲ್ಲಿಟ್ಟು ಕೊಡೋಣ ಅಂತ ಹೇಳಿಬಿಟ್ಟು ಕವರ್ಸ್ ಆದರೆ ತಂದಿದ್ದೆ. ಸೊ ಈಗ ಅದರಲ್ಲಿ ಎಲ್ಲ ಜೋಡಿಸಿ ಇಡ್ತಾ ಇದ್ದೀನಿ, ಯಾಕಂದರೆ ಬೇಗ ಬೇಗ ಕೊಟ್ಬಿಡ್ಬೋದು ಅಂತ, ಎಲ್ಲರೂ ಬಂದಾಗ ಬೇಗ ಬೇಗ ಕೊಟ್ಬಿಡ್ಬೋದು ಅಂತ ಹೇಳಿದಾಗ ದೃಶ್ಯು ಮತ್ತೆ ಬಂದರೆ ಆಗೋದಿಲ್ಲ ಒಂದೊಂದೇ ಮತ್ತು ಎತ್ತಿ ಕೊಡೋಕ್ಕೆ ನನಗೆ. ಸೊ ಅದಕ್ಕೆ ಎಲ್ಲ ಅರೇಂಜ್ ಮಾಡಿ ಇಟ್ಕೊಬಿಡೋಣ ಅಂತ ಹೇಳಿಬಿಟ್ಟು ಅರೇಂಜ್ ಮಾಡಾದರೆ ಇಟ್ಕೋತಾ ಇದ್ದೀನಿ. ದೃಶ್ಯನಾದರೆ ಅವರಪ್ಪ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ಲಕ್ಷ್ಮೀನಾದರೆ ಕುಳಿಸ್ಬಿಟ್ಟೆ. ಬೆಳಗ್ಗೆ ಎದ್ದಿದ ತಕ್ಷಣ ದೃಶ್ಯ ಆದರೆ ಫುಲ್ಲು ಶಾಕ್ ಆಗಿಬಿಟ್ಟ, ಏನಿದು ಅಂತ. ಫಸ್ಟ್ ದೇವ್ರು ನೋಡೋಕ್ಕಿಂತ ಮೊದಲು ಫ್ರೂಟ್ಸ್ ಎಲ್ಲ ಇತ್ತಲ್ಲ, ದೃಶ್ಯಗೆ ತುಂಬ ಇಷ್ಟ ಫ್ರೂಟ್ಸ್ ನೋಡಿಸಿದ ತಕ್ಷಣ ಮಮ್ಮ ಬನಾನಾ, ಮ್ಯಾಂಗೋ ಅಂತ ಫುಲ್ ಖುಷಿ ಆಗೋಗಿ ಆಲ್ರೆಡಿ ಒಂದು ಎತ್ಕೊಂಡು ತಿಂದಿದ್ದು ಆಗೋಯ್ತು. ಬೆಳಗ್ಗೆ ಎದ್ದಿದ ತಕ್ಷಣವೇ ತಿಂದ್ಬಿಟ್ಟ. ಸೊ ದೃಶ್ಯನ ಅವರಪ್ಪ ಮನೇಲಿದ್ದರೆ ಎಲ್ಲ ಕಿತ್ತಾಕ್ತಾರೆ ಅಂತ ಹೇಳಿಬಿಟ್ಟು ಹೊರ್ಗಡೆ ಕರ್ಕೊಂಡು ಹೋಗಿದ್ದಾರೆ. ಆದರೂ ಸಹ ದೀಪಗಳನ್ನೆಲ್ಲ ಬಾರ್ಲಾಕ್ಬಿಡೋದು, ಎಣ್ಣೆ ಎಲ್ಲ ಚೆಲ್ಬಿಟ್ಟ, ಅರಿಶಿನ ಕುಂಕುಮ ಬಟ್ಲುಗಳನ್ನೆಲ್ಲ ಚೆಲ್ಬಿಟ್ಟ. ಸೊ ಎಷ್ಟು ಸಾರಿ ಅಂತ ನಾನು ಸಹ ಕರ್ಕೊಬಂದು ಇಟ್ಕೊಂಡ್ಲಿ. ಸೊ ಅದಕ್ಕೆ ಸ್ವಲ್ಪ ಹೊತ್ತು ಹೊರಗಡೆ ಆದರೆ ಕರ್ಕೊಂಡು ಹೋಗಿದ್ದಾರೆ. ಸೊ ಬರೋಷ್ಟೊಳಗೆ ತಾಂಬೂಲ ಕೊಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ಬಿಡೋಣ ಅಂತ ಹೇಳಿಬಿಟ್ಟು ನಾನಾದರೆ ಎಲ್ಲ ರೆಡಿ ಮಾಡಿ ಇಟ್ಟೆ. ಎಲ್ಲರೂ ಬಂದಿದ್ದರು, ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು ನಾನು ಸಹ ಎಲ್ಲರ ಮನೆಯಲ್ಲಿ ಹೋಗಿ ಅರಿಶಿನ ಕುಂಕುಮ ಆದರೆ ತಗೊಬಂದೆ. ತುಂಬ ಖುಷಿ ಆಯಿತು. ಹಾಗೆ ನಮ್ಮ ಅಕ್ಕಪಕ್ಕದಲ್ಲಿರೋ ಮನೆ ಮಕ್ಕಳೆಲ್ಲರೂ ಬಂದಿದ್ದರು, ಅವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಹಾಗೆ ಅವ್ರಿಗೆ ತಿನ್ನೋಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ಆದರೆ ಕೊಟ್ಟೆ. ತಿಂದ್ಬಿಟ್ಟು ಮತ್ತೆ ಹೋದರು. ಸೊ ದೃಶ್ಯಗೆ ಬೆಳಗ್ಗೆಯಿಂದ ಪೂಜೆ ಆದರೆ ಮಾಡಿಸಿರಲಿಲ್ಲ, ಅದಕ್ಕೆ ದೃಶ್ಯ ಕೈಲಿ ಪೂಜೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಪೂಜೆ ಆದರೆ ಮಾಡಿಸ್ತಾ ಇದ್ದೀನಿ. ದೃಶ್ಯಗೆ ನಾನು ಮಾಡಿಸೋದು ಇಷ್ಟ ಇಲ್ಲ, ಅವನಿಗೆ ಕೊಟ್ಬಿಡ್ಬೇಕು ಮಾಡು ಅಂತ. ಬಟ್ ಕೊಟ್ಬಿಟ್ರೆ ಅಲ್ಲೆಲ್ಲ ಕಿತ್ತಾಕ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ನಾನೇ ಪೂಜೆ ಆದರೆ ಮಾಡಿಸ್ದೆ. ದೃಶ್ಯ ಇನ್ನೂ ಅಲ್ಲೇ ನಿಂತ್ಕೊಂಡಿರೋದೇನು ಕೇಳಿ ಎಲ್ಲ ಕಿತ್ತಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಎಷ್ಟು ಹ್ಯಾಮರ್ಸ್ತಾನೆ ಗೊತ್ತಾ ಹೋಗಿ ಕಿತ್ತಾಕಕ್ಕೆ. ನಿಜ ಬೇಬಿ ಬಾಯ್ಸ್ ಎಲ್ಲ ಇಷ್ಟೇ ಅನಿಸುತ್ತೆ. ಎಷ್ಟು ಕಾಮಿಡಿ ಮಾಡ್ತಾನೋ, ನಾನು ಎಲ್ಲಿ ಬೈದ್ಬಿಡ್ತೀನೋ ಅಂತ ಹೇಳಿಬಿಟ್ಟು ತುಂಬ ನಾಟಕ ಆದರೆ ಮಾಡ್ತಾನೆ. ಸೊ ಪೂಜೆ ಮಾಡಿಸಿ ಈಗ ಕಂಕಣ ಆದರೆ ಕಟ್ಟೋಣ ಅಂತ ಹೇಳಿಬಿಟ್ಟು ಕೈ ಕೊಡು ಅಂತ ಹೇಳಿದ್ರೆ ಕೊಡಲಿಲ್ಲ. ಏನೋ ಕಟ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೈ ಆದರೆ ಹಿಂದಕ್ಕೆ ಇಟ್ಕೊಂಡ. ಮತ್ತು ಅವ್ರ ಅಪ್ಪ ಎಲ್ಲ ಕಟ್ಕೊಂಡಿದ್ರಲ್ಲ, ನೋಡು ಪಪ್ಪ ಎಲ್ಲ ಕಟ್ಕೊಂಡಿದ್ದಾರೆ ಅಂತ ಹೇಳಿದ್ಮೇಲೆ ಕಂಕಣ ಆದರೆ ಕಟ್ಸ್ಕೊಂಡ. ಗೈಸ್ ನೋಡಿದ್ರಲ್ವಾ ನಮ್ಮನೆ ವರಲಕ್ಷ್ಮಿ ಹಬ್ಬ ಆದ್ರೆ ಹೀಗಾಯ್ತು. ಸೊ ನಮ್ಮನೆ ವರಲಕ್ಷ್ಮಿ ಹಬ್ಬದಲ್ಲಿ ನೀವು ಸಹ ಭಾಗ ಆಗಿದ್ರಿ. ಆ ದೇವಿ ಆಶೀರ್ವಾದ ನಿಮಗೂ ನಮಗೂ ಸಹ ಸಿಗ್ಲಿ, ಆಯುಷ್ಯು ಆರೋಗ್ಯ ಕೊಟ್ಟು ಹಾಗೆ ನಾವು ಅನ್ಕೊಂಡಿದ್ದೆಲ್ಲ ಆಗ್ಲಿ ಅಂತ ಆ ದೇವಿಯಲ್ಲಿ ನಾವು ಕೋರ್ಕೊಳ್ಳೋಣ. ಹಾಗೆ ಎಲ್ಲರ ಮನೆಯಲ್ಲೂ ಮಹಾಲಕ್ಷ್ಮಿಗಳು ಇರ್ತಾರೆ, ಅವ್ರಿಗೆ ಸ್ವಲ್ಪ ಗೌರವ ಆದರೆ ಕೊಡಿ ಅಂತ ಹೇಳ್ತಾ ವ್ಲಾಗ್ನಾದರೆ ನಾನು ಇಲ್ಲಿಗೆ ಹೆಡ್ ಮಾಡ್ತಿದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.